ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಜನಕಿ ಟ್ಯುಟೋರಿಯಲ್ಸ್. ಸೊ ಇವತ್ತಿನ ದಿನ ನಾವು ಅಕೌಂಟೆನ್ಸಿ ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ಏನೇನೆಲ್ಲ ಕ್ವಶನ್ಸ್ ಬರ್ಬೋದು, 100% ಈ ಟಾಪಿಕ್ ಬೇಸ್ ಮೇಲೇ ಕ್ವಶನ್ ಬರುತ್ತೆ ಅಂತ ಡಿಸ್ಕಷನ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ನ ಹಾಕಿದ್ದೀನಿ. ಆ ಟೆಲಿಗ್ರಾಮ್ನಲ್ಲಿ ನಾನು ರಿಲೇಟೆಡ್ ನೋಟ್ಸು, ಕ್ವಶನ್ ಪೇಪರ್ಸು ಎಲ್ಲನೂ ನಾನು ಸೆಂಡ್ ಮಾಡಿರ್ತೀನಿ. ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ, ಸೊ ಡೈಲಿ ಅಪ್ಡೇಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಸರಿ, ನೋಡ್ತಾ ಹೋಗೋಣ. ಇಲ್ಲಿ ಅಕೌಂಟೆನ್ಸಿ 2024 ಮಿಡ್ ಟರ್ಮ್ ಕ್ವಶನ್ ಬೇಸ್ ಮೇಲೆ, ಈ ಕ್ವಶನ್ ಪೇಪರ್ ಬೇಸ್ ಮೇಲೆ ನಾವೇನು ಮಾಡೋಣ, ನೆಕ್ಸ್ಟ್ ಇವಾಗ ಏನೇನೆಲ್ಲ ಟಾಪಿಕ್ಸ್ ಬೇಸ್ ಮೇಲೆ ಎಕ್ಸಾಕ್ಟ್ 100% ಇದೇ ಟಾಪಿಕ್ ಬೇಸ್ ಮೇಲೆ ಕ್ವಶನ್ಸ್ನ ಕೊಡ್ತಾರೆ ಅಂತ ನೋಡ್ತಾ ಹೋಗೋಣ. ಸೊ ಈ ಚಾಪ್ಟರ್ಸ್ ಒಳಗಡೆ ನಮಗೆ 50% ಸಿಲೆಬಸ್ನ ಏನು ಟೆಸ್ಟಿಗೆ ಕೊಡ್ತಾರೆ, ಮಿಡ್ ಟರ್ಮ್ ಎಕ್ಸಾಮ್ಸ್ಗೆ ಕೊಡ್ತಾರೆ. ಎಷ್ಟು? 50% ಟಾಪಿಕ್ಸ್ನ. ಸೊ ಅದರೊಳಗಡೆ ನಮಗೆ ಏನು ಇಷ್ಟು ಚಾಪ್ಟರ್ಸ್ ಇದ್ದಾವಲ್ಲ, ಅದರೊಳಗಡೆ ಮೇಯ್ನಾಗಿ ಅಡ್ಮಿಷನ್ ಆಫ್ ಪಾರ್ಟ್ನರ್, ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್, ಓಕೆನಾ, ನೆಕ್ಸ್ಟು ಡೆಸಲ್ಯೂಷನ್ ಆಫ್ ಪಾರ್ಟ್ನರ್, ದೆನ್ ಶೇರ್ ಕ್ಯಾಪಿಟಲ್. ಸೊ ಇಷ್ಟರ ಬೇಸ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ನ ಅವ್ರು ನಮಗೆ ಕೊಡ್ತಾರೆ. ಅಪ್ ಟು ಎಲ್ಲಿವರೆಗೂ ಅಂದರೆ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಏನೈತಲ್ಲ ಅಲ್ಲಿವರೆಗೂ ನಮಗೆ ಚಾಪ್ಟರ್ಸ್ನ ಕೊಡ್ತಾರೆ. ಏನಂದರೆ ಎವ್ರಿ ಚಾಪ್ಟರ್ ಒಳಗಡೆನೂ 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸ್ ಇದ್ದೇ ಇರ್ತವೆ. ಎವ್ರಿ ಚಾಪ್ಟರ್ಸ್ ಒಳಗಡೆ ಏನಪ್ಪ ಅಂದರೆ ಇವನ್ನೆಲ್ಲನೂ ನಾವು ಇನ್ ಡೀಟೇಲ್ ಆಗಿ ಅನಲೈಸ್ ಮಾಡಬೇಕು. ಅಂದರೆ ನಮಗೆ 1 ಮಾರ್ಕ್ಸ್ ಕ್ವಶನ್ಸು 2 ಮಾರ್ಕ್ಸ್ ಕ್ವಶನ್ಸು ಎಲ್ಲಿಂದ ಬರ್ತವೆ ಅನ್ನೋದು ಕನ್ಫರ್ಮೇಷನ್ ಸಿಗುತ್ತೆ. ನೋಡೋಣ ಫಸ್ಟು ಕ್ವಶನ್ ಪೇಪರ್ ಪ್ಯಾಟರ್ನ್ ಹೆಂಗಿದೆ ಅಂತ ಹೇಳಿ. ದಿಸ್ ಇಸ್ ಲಾಸ್ಟ್ ಇಯರ್ 2024 ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅಕೌಂಟೆನ್ಸಿ ಕ್ವಶನ್ ಪೇಪರ್. ಸೊ ಇಲ್ಲಿ ನೋಡ್ತಾ ಹೋಗ್ರಿ, ಟೋಟಲ್ 80 ಮಾರ್ಕ್ಸ್ ಕ್ವಶನ್ ಪೇಪರ್ ಇದು. ಹೌದಾ, 3 ಅವರ್ಸ್ ನಮಗೆ ಟೈಮಿಂಗ್ ಇರುತ್ತೆ. ಇದರೊಳಗಡೆ ಏನು ಅಂದರೆ 1 ಮಾರ್ಕ್ಸ್ 5 ಕ್ವಶನ್ಸ್ ಇರ್ತವೆ. ದಿಸ್ ಇಸ್ MCQ ಟೈಪ್ ಕ್ವಶನ್ಸ್. ಓಕೆ, ಸೊ ಇಲ್ಲಿ ಆನ್ಸರ್ಸ್ನ ಇವರೇ ಕೊಟ್ಟಿರ್ತಾರೆ. ಈ 4 ಆಪ್ಷನಲ್ಲಿ 1 ಆಪ್ಷನ್ನ ನಾವು ಬರಿತಾ ಹೋಗಬೇಕು. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಡ್ತಾರೆ. 5 ಕ್ವಶನ್ಸ್ ಇರ್ತವೆ, ಪರ್ ಕ್ವಶನ್ 1 ಮಾರ್ಕ್ಸ್. ಓಕೆ, ಸೊ ಇದಕ್ಕೂ ಆನ್ಸರ್ಸ್ ಏನಂದರೆ ಇಲ್ಲೇ ಬ್ರ್ಯಾಕೆಟಲ್ಲೇ ಕೊಟ್ಟಿರ್ತಾರೆ. ಸೊ ಇಲ್ಲೇ ಆನ್ಸರ್ ನೋಡಿ ಇಲ್ಲಿ ಹಾಕಬೇಕು. ಓಕೆನಾ? ನೆಕ್ಸ್ಟು ಮ್ಯಾಚ್ ದ ಫಾಲೋವಿಂಗು 5 ಕ್ವಶನ್ಸ್ ಇರ್ತವೆ, 6 ಆನ್ಸರ್ಸ್ನ ಕೊಟ್ಟಿರ್ತವೆ. ಅವು ಆನ್ಸರ್ಸ್ ಇಲ್ಲೇ ಇರ್ತವೆ. ಸೊ ನಾವೇನು ಮಾಡಬೇಕು, ಮ್ಯಾಚ್ ಮಾಡ್ತಾ ಹೋಗಬೇಕು. ನೋಡಿರಿ, ಇಲ್ಲಿ ಕ್ವಶನ್ ಪೇಪರ್ ಒಳಗಡೆ 15 ಮಾರ್ಕ್ಸ್. ಈ 15 ಮಾರ್ಕ್ಸ್ ನಮಗೇನಂದರೆ ಆನ್ಸರ್ಸ್ನ ಇಲ್ಲೇ ಕೊಟ್ಟಿರ್ತಾರೆ. ಹೌದಾ, ಆನ್ಸರ್ಸ್ನ ಇಲ್ಲೇ ಕೊಟ್ಟಿರ್ತಾರೆ ಅವರು. ನಾವೇನು ಮಾಡಬೇಕು, ನೆನ್ಪು ಮಾಡಿಕೊಂಡು ಆನ್ಸರ್ಸ್ನ ಹಾಕಬೇಕು. ಹೌದಾ, ನೋಡಿರಿ, 15 ಕ್ವಶನ್ಸ್ಗೆ 15 ಆನ್ಸರ್ಸು ಅವರೇ ಕೊಟ್ಟಿರ್ತಾರೆ ಆಲ್ರೆಡಿ. ಹೌದಾ, ನೆಕ್ಸ್ಟು ನೋಡ್ತಾ ಹೋದಾಗ ನೆಕ್ಸ್ಟು 1 ಮಾರ್ಕ್ಸ್ ಕ್ವಶನ್ಸು 1 ಸೆಂಟೆನ್ಸಲ್ಲಿ ಆನ್ಸರ್ ಮಾಡೋದು. 5 ಕ್ವಶನ್ಸ್ ಇರ್ತವೆ. ನಾನು ಅನ್ನಲ್ಲ, 4 to 5 ಟಾಪಿಕ್ಸ್ ಅಂಡರೇ, ಎವ್ರಿ ಚಾಪ್ಟರ್ ಅಂಡರು 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸ್, ಮಿನಿಮಮ್ 4 to 5 ಕ್ವಶನ್ಸ್ನ ತೆಗಿತಾರೆ. ಓಕೆ, ಸರಿ. ನೆಕ್ಸ್ಟ್ ಅದೇ ಥರ 2 ಮಾರ್ಕ್ಸ್ ಕ್ವಶನ್ಸಲ್ಲಿ ನಮಗೆ ಆಪ್ಷನ್ಸ್ ಬರ್ತವೆ. ಅಪ್ ಟು 1 ಮಾರ್ಕ್ಸ್ ಕ್ವಶನ್ಸ್ವರೆಗೂ ನೋ ಆಪ್ಷನ್ಸ್. ಎಷ್ಟು ಕೊಟ್ಟಿರ್ತಾರೆ ಕ್ವಶನ್ಸ್ ಅಷ್ಟಕ್ಕೂ ನಾವು ಆನ್ಸರ್ಸ್ನ ಮಾಡಲೇಬೇಕು. ನೆಕ್ಸ್ಟ್ ಏನಂದರೆ 2 ಮಾರ್ಕ್ಸ್ ಕ್ವಶನ್ಸ್ ಒಳಗಡೆ ಟೋಟಲಿ ಅವರು ಎಷ್ಟು ಕೊಡ್ತಾರೆ ಅಂದರೆ 5 ಕ್ವಶನ್ಸ್ನ ಕೊಟ್ಟಿರ್ತಾರೆ. ಅದರಲ್ಲಿ ನಾವು ಎಷ್ಟು ಮಾಡಬೇಕು, 3 ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು. ಇವೇ ಆಲ್ಮೋಸ್ಟ್ ಏನು ಅಂತಂದರೆ ರಿಪೀಟ್ ಆಗ್ತಾ ಇರೋ ಕ್ವಶನ್ಸು. ಫಾರ್ಫಿಟೆಡ್ ಶೇರ್ಸು, ಕಾಲ್ಸ್ ಇನ್ ಅರಿಯರ್ಸು. ಹೌದಾ, ಸೊ ಇದೇ ಪಾರ್ಟ್ನರ್ಶಿಪ್ಪು. ಇದೇ ಬೇಸ್ ಮೇಲೆ ಕ್ವಶನ್ಸ್ನ ಅವರು ಕೊಡ್ತಾ ಹೋಗ್ತಾರೆ. ಸೊ ಈ 1 ಮಾರ್ಕ್ಸ್ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ನೆಲ್ಲನೂ ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಅದಕ್ಕೂ ಒಂದು ವೀಡಿಯೋಸ್ನ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಅಪ್ಡೇಟ್ಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬರ್ತವೆ. ನೆಕ್ಸ್ಟ್ ಅದೇ ಥರ ನೋಡ್ತಾ ಹೋದಾಗ ನೆಕ್ಸ್ಟು 6 ಮಾರ್ಕ್ಸ್ ಕ್ವಶನ್ಸ್. ಇಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಬರಲ್ಲ ನಿಮಗೆ. ಹೌದಾ, 6 ಮಾರ್ಕ್ಸ್ ಕ್ವಶನ್ಸ್, 3 ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡಬೇಕು. ಟೋಟಲಿ ಎಷ್ಟು ಕ್ವಶನ್ಸ್ ಇರ್ತಾವ್ರಿ ಇದರಲ್ಲಿ? 5 ಕ್ವಶನ್ಸ್ ಇರ್ತವೆ. ಈ 5 ಕ್ವಶನ್ಸ್ ಒಳಗಡೆ ನಾವು ಎನಿ 3 ಕ್ವಶನ್ಸ್ನ ಆನ್ಸರ್ ಮಾಡಬೇಕು. ಪರ್ ಕ್ವಶನ್ ಕನ್ಸಿಸ್ಟ್ ಆಫ್ 6 ಮಾರ್ಕ್ಸ್. ಓಕೆನಾ? ಸೊ ಇದು ಏನು ಅಂದರೆ ಡೆಫಿನೆಟ್ 1 ಕ್ವಶನ್ನು ಯಾವ ಬೇಸ್ ಮೇಲೆ ಅಂದರೆ ಡ್ರಾಯಿಂಗ್ ಬೇಸ್ ಮೇಲೆ. ಬೇಕಾದರೆ ನೋಟ್ ಮಾಡ್ಕೊಳ್ರಿ, ಡ್ರಾಯಿಂಗ್ ಬೇಸ್ ಮೇಲೆ ಇರುತ್ತೆ. ದೆನ್ನು ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಬೇಸ್ ಮೇಲಿರುತ್ತೆ. ದೆನ್ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಇರುತ್ತೆ. ಈ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಎಲ್ಲಿ ಬರುತ್ತೆ ಹೇಳ್ರಿ? ಅಡ್ಮಿಷನ್ ಆಫ್ ಪಾರ್ಟ್ನರು. ನೆಕ್ಸ್ಟು ನ್ಯೂ ಪಾರ್ಟ್ನರ್ ಶೇರಿಂಗ್ ರೇಷಿಯೋ. ನ್ಯೂ
ಪಾರ್ಟ್ನರ್ಸ್ ಆರ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬರುತ್ತೆ. ಸೊ ಇದು ಏನಂದರೆ 2 ಟೈಮ್ಸ್ ಒಳಗಡೆ ಬರ್ಬೋದು. ಯಾವುದ್ಯಾವುದು ಅಂದರೆ ಒಂದು ಅಡ್ಮಿಷನ್ ಆಫ್ ಪಾರ್ಟ್ನರ್ ಟೈಮಲ್ಲಿ ಆರ್ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ ಟೈಮ್ ಒಳಗಡೆನಾದರೂ ಬರ್ಬೋದು. ಓಕೆನಾ. ನೆಕ್ಸ್ಟ್ ಏನಂದರೆ ಎಕ್ಸಿಕ್ಯೂಟರ್ಸ್ ಅಕೌಂಟ್ಸ್ ಇನ್ ಕೇಸ್ ಆಫ್ ಡೆತ್ ಆಫ್ ಅ ಪಾರ್ಟ್ನರ್ ಒಳಗಡೆ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತ ಹೇಳಿ ಬರುತ್ತೆ. ಸೊ ಇಷ್ಟು ಬೇಸಿಸ್ ಮೇಲೇ ಅವ್ರು ಏನು ಮಾಡ್ತಾರೆ, ನಮಗೆ 5 ಕ್ವಶನ್ಸ್ನ ಕೊಡ್ತಾರೆ. ಡೆಫಿನೆಟ್ಲಿ ನಾ ಹೇಳಿರೋ ಟಾಪಿಕ್ ಬೇಸ್ ಮೇಲೆ ಮಿನಿಮಮ್ 4 ಕ್ವಶನ್ಸ್ ಅಂತೂ ನಾ ಹೇಳಿರೋ ಟಾಪಿಕ್ ಬೇಸ್ ಮೇಲೇ ಬರ್ತವೆ. ಬಟ್ ನಾವು ಆನ್ಸರ್ ಮಾಡ್ತಿರ್ಬೇಕಾಗಿರೋ ಕ್ವಶನ್ಸ್ ಎಷ್ಟು 3 ಅಲ್ಲ, ಹೌದಾ. ಸೊ ನಾನು ಹೇಳಿರೋ ಈ 6 ಮೆಥಡ್ಸ್ನು ನೀವು ನೋಡ್ಕೊಂಡ್ರಿ ಅಂದರೆ 4 ಕ್ವಶನ್ಸ್ ಅದರಲ್ಲೇ ಡೆಫಿನೆಟ್ಲಿ 100% ಬಂದೇ ಬರ್ತವೆ. ಅಲ್ಲೇನಾಯಿತು, ನಿಮಗಿನ್ನ ಒಂದು ಆಪ್ಷನ್ನು ಸಿಕ್ಕಂಗಾಯಿತು, ಹೌದಾ. ಸರಿ, ಓಕೆ. ಸೊ ಇಲ್ಲಿ ಬೇಕಾದರೆ ನೋಡಿರಿ, ಇಲ್ಲೇನಿದೆ, ಒಂದು 5 ಮಾರ್ಕ್ಸ್ ಕ್ವಶನ್ಸು ಅದರೊಳಗಡೆ ಡ್ರಾಯಿಂಗ್ ಬೇಸ್ ಮೇಲಿದೆ. ಸೆಕೆಂಡ್ ಕ್ವಶನ್ ಏನಿದೆಪ್ಪ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಇದೆ. ನೆಕ್ಸ್ಟ್ ಏನಿದೆ ಅಂದರೆ ಇಲ್ಲಿ ಪಾರ್ಟ್ನರು ಅಡ್ಮಿಟ್ ಆಗಿದ್ದಾನೆ, ಸೊ ಸ್ಯಾಕ್ರಿಫೈಸಿಂಗ್ ರೇಷಿಯೋಸ್ನ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಇದೆ. ನೆಕ್ಸ್ಟ್ ಕ್ವಶನ್ ಏನಿದೆ, ಇಲ್ಲಿ ಪಾರ್ಟ್ನರು ರಿಟೈರ್ಡ್ ಆಗಿದ್ದಾನೆ, ಓಕೆನಾ. ಸೊ ಕ್ಯಾಲ್ಕುಲೇಟ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಹೇಳಿದೆ. ನೆಕ್ಸ್ಟ್ ಕ್ವಶನ್ ಏನಿದೆಪ್ಪ ಅಂದರೆ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಇದೆ, ಹೌದಾ. ಓಕೆ. ನೆಕ್ಸ್ಟು ಇದೇ ಥರ 12 ಮಾರ್ಕ್ಸ್ ಕ್ವಶನ್ಸು ಸೇಮ್ ಇದೆ. 3 ಕ್ವಶನ್ಸ್ಗೆ ನಾವು ಆನ್ಸರ್ಸ್ನ ಮಾಡಬೇಕು. 12 ಮಾರ್ಕ್ಸ್ ಇರುತ್ತೆ, ಪರ್ ಕ್ವಶನ್ 12 ಮಾರ್ಕ್ಸ್. ಓಕೆ. ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಯಾವ ಬೇಸ್ ಮೇಲೆ ಕ್ವಶನ್ಸ್ ಬರ್ತವೆ ಅಂತ. ಇಲ್ಲಿ ಟೋಟಲ್ ನಮಗೆ 5 ಕ್ವಶನ್ಸ್ ಕೊಡ್ತಾರೆ. ಸೇಮ್ 6 ಮಾರ್ಕ್ಸ್ ಕ್ವಶನ್ಸ್ ಇದ್ದಂಗೆ ನಾವೇನು ಮಾಡಬೇಕು, 3 ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು, ಓಕೆನಾ. ಸೊ ಪರ್ ಕ್ವಶನ್ಸ್ ಕ್ಯಾರೀಸ್ 12 ಮಾರ್ಕ್ಸ್, ಓಕೆ. ದಟ್ ಈಸ್ 36 ಮಾರ್ಕ್ಸ್. ಸೊ ಇಲ್ಲಿ ಸೇಮ್ ಯಾವ ಕ್ವಶನ್ಸ್ ಬೇಸ್ ಮೇಲೆ ಕೊಡ್ತಾರೆ ಅಂದರೆ, ಟಾಪಿಕ್ಸ್ ಹೇಳ್ಬೇಕಂದ್ರೆ ಒಂದು ಅಡ್ಮಿಷನ್ ರೀ, ಫಿಕ್ಸ್ ಕ್ವಶನ್. ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ 1 ಕ್ವಶನ್, ದೆನ್ ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ 1 ಕ್ವಶನ್, ಡಿಸಲ್ಯೂಷನ್ ಆಫ್ ಅ ಪಾರ್ಟ್ನರ್, ಓಕೆನಾ, 3 ಕ್ವಶನ್ಸ್, ಡಿಸಾಲ್ವ್, ಹೌದಾ. ನೆಕ್ಸ್ಟ್ ಏನಪ್ಪ ಅಂದರೆ ಈ ಡೆಸಲ್ಯೂಷನ್ ಆಫ್ ಪಾರ್ಟ್ನರ್ ನಾನು ಹೇಳಿದ್ನಲ್ಲ, ಫಸ್ಟ್ ಯಾವ್ದು ಹೇಳಿದೆ ರೀ, ಒಂದನೇದ್ದು ಅಡ್ಮಿಷನ್ ಆಫ್ ಪಾರ್ಟ್ನರ್, ಓಕೆ. ಸೆಕೆಂಡ್ ಒನ್ನು ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್. ಥರ್ಡ್ ಕ್ವಶನ್ನು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್. ಸೊ ನೆಕ್ಸ್ಟ್ ಕ್ವಶನ್ ಏನು ಕೊಡ್ತಾರೆ ಅಂದರೆ ಆಪ್ಷನ್ನು, ಈ 3 ಕ್ವಶನ್ಸ್ ಬೇಸ್ ಮೇಲೆ ಯಾವುದಾದ್ರೂ ಒಂದು ಇನ್ನೊಂದು ಕೊಡ್ತಾರೆ ಕ್ವಶನ್ನ, ದಟ್ ಈಸ್ 4th ಕ್ವಶನ್, ಓಕೆನಾ. ಸೊ ಲಾಸ್ಟ್ ಕ್ವಶನ್ ಏನು ಮಾಡ್ತಾರೆ, ಶೇರ್ ಕ್ಯಾಪಿಟಲ್ ಬೇಸ್ ಮೇಲೆ, ಜರ್ನಲ್ ಎಂಟ್ರಿ ಬೇಸ್ ಮೇಲೆ ಕೊಡ್ತಾರೆ, ಫಿಕ್ಸ್ ಕ್ವಶನ್ ರೀ. ಸೊ ನಿಮಗೇನು 3 ಕ್ವಶನ್ಸಿಗೆ ನೀವು ಆನ್ಸರ್ಸ್ ಮಾಡಬೇಕು. ಡೆಫಿನೆಟ್ಲಿ ಈ 3 ಬೇಸಸ್ ಮೇಲೆ 3 ಕ್ವಶನ್ಸು ಪ್ಲಸ್ 1 ಅಡಿಷ್ನಲ್, ಇದ್ರ ಬೇಸ್ ಮೇಲೇ ಒಂದು ಯಾವುದಾದ್ರೂ ಕೊಡ್ತಾರೆ. ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಪಾರ್ಟಲ್ಲಿ ಐತಲ್ಲ, ಯಾವುದು ಶೇರ್ ಕ್ಯಾಪಿಟಲ್ ಬೇಸ್ ಮೇಲೆ ಜರ್ನಲ್ ಎಂಟ್ರೀಸು, ಅದರಲ್ಲಿ 1 ಕ್ವಶನ್, 5 ಕ್ವಶನ್ಸು. ಇಷ್ಟೂ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಮಿನಿಮಮ್ 3 to 4 ಕ್ವಶನ್ಸ್ ಇದ್ರೊಳಗಡೆ ಬರ್ತವೆ. ಅಡ್ಮಿಷನು, ರಿಟೈರ್ಮೆಂಟು, ಡೆಸಲ್ಯೂಷನು ಆ್ಯಂಡ್ 1 ಕ್ವಶನ್ ಫ್ರಮ್ ದೀಸ್ ಟಾಪಿಕ್ಸ್. ದೆನ್ ಲಾಸ್ಟ್ ಕ್ವಶನ್ ಈಸ್ ಫ್ರಮ್ ಜರ್ನಲ್ ಎಂಟ್ರೀಸ್, ಓಕೆ. ಸೊ ನೋಡೋಣ ಇಲ್ಲಿ ಯಾವ ಬೇಸ್ ಮೇಲಿದೆ ಅಂತಂದು ಹೇಳಿ. ಸೊ ಫಸ್ಟ್ ಕ್ವಶನ್ನು ಇಲ್ಲಿ ಅಡ್ಮಿಷನ್ ಆಫ್ ಪಾರ್ಟ್ನರ್ ಬೇಸ್ ಮೇಲೆ, ರಿವ್ಯಾಲ್ಯೂಯೇಷನು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು, ಬ್ಯಾಲೆನ್ಸ್ ಶೀಟು. ನೆಕ್ಸ್ಟು ಸೆಕೆಂಡ್ ಕ್ವಶನು, ದಿಸ್ ಇಸ್ ಆಲ್ಸೋ ಅಡ್ಮಿಷನ್ ಆಫ್ ಪಾರ್ಟ್ನರ್ಸ್, ಓಕೆನಾ. ಸೊ ಈ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ಸ್ ಒಳಗಡೆ ಏನಿದೆ, ಸೇಮ್ ರಿವ್ಯಾಲ್ಯೂಯೇಷನ್ನು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟು. ನೆಕ್ಸ್ಟ್ ಏನಂದರೆ ರಿಟೈರ್ಮೆಂಟ್ ಬೇಸ್ ಮೇಲಿದೆ, ಸೇಮ್ ಅಲ್ಲಿ ರಿವ್ಯಾಲ್ಯೂಯೇಷನ್ನು, ದೆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಬೇಸ್ ಮೇಲೆ. ನೆಕ್ಸ್ಟ್ ಕ್ವಶನ್ ಇಲ್ಲಿ ಡೆಸಲ್ಯೂಷನ್ ಬೇಸ್ ಮೇಲೆ, ಸೇಮು ರಿಯಲೈಸೇಷನ್ನು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಆ್ಯಂಡ್ ಬ್ಯಾಂಕ್ ಅಕೌಂಟು, ಓಕೆ. ನೆಕ್ಸ್ಟ್ ಆಲ್ಸೋ ಡೆಸಲ್ಯೂಷನ್ ಬೇಸ್ ಮೇಲೆ, ದಟ್ ಈಸ್ ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಕ್ಯಾಶ್ ಅಕೌಂಟ್. ನೆಕ್ಸ್ಟ್ ಲಾಸ್ಟ್ ಒನ್ ನಾನು ಅಂದಿಲ್ಲ, ಶೇರ್ ಮೇಲೆ ಒಂದು ಕೊಡ್ತಾರೆ ಅಂತಂದು ಹೇಳಿ. ಸೊ ಇಲ್ಲಿದೆ ಜರ್ನಲ್ ಎಂಟ್ರೀಸ್ ಬೇಸ್ ಮೇಲೆ, ಓಕೆನಾ. ಸೊ ಇಂಪಾರ್ಟೆಂಟ್ ಫಾರ್ ನೋಡ್ರಿ, ಇಲ್ಲಿ ನಾನು ಹೇಳಿರೋ ಥರನೇ 6 ಮಾರ್ಕ್ಸು
12 ಮಾರ್ಕ್ಸ್ ಕ್ವಶನ್ಸು ಇದೇ ಟಾಪಿಕ್ ಬೇಸ್ ಮೇಲೆ 100% ಬರ್ತವೆ. ನಾ ಹೇಳಿದ್ರಲ್ಲಿ ನಿಮಗೆ ಎಷ್ಟು ಬೇಕು ಆನ್ಸರ್ಸ್ ಮಾಡಲಿಕ್ಕೆ 3 ಕ್ವಶನ್ಸ್ ಬೇಕು, ಹೌದಾ? ಯಾವುದು 6 ಮಾರ್ಕ್ಸಲ್ಲಿ 3, 12 ಮಾರ್ಕ್ಸಲ್ಲಿ 3, ಇವಿಷ್ಟು ಟಾಪಿಕ್ಸು ನಾ ಹೇಳಿರೋ ಟಾಪಿಕ್ ಬೇಸ್ ಮೇಲೇ ಬರ್ತವೆ. ಓಕೆನಾ? ನೆಕ್ಸ್ಟ್ ಕ್ಲಾಸಸ್ಸೆಲ್ಲ ಈ ಸೊಲ್ಯೂಷನ್ಸ್ನ ನೋಡ್ತಾ ಹೋಗೋಣ. ಒಂದೊಂದು ಎಕ್ಸಾಂಪಲ್ಸ್ನ ನಾನು ಕೊಡ್ತೀನಿ. ಸೊ ಮೋರ್ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.